ಮತ್ತೆರಡು ಡಿಸಿಎಂ ಮಾಡಿದರೆ ಸರ್ಕಾರ ಪತನಕ್ಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಅವಧಿ ಮುಗಿದು 1.5 ತಿಂಗಳು ಆದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಲಿಕ್ಕೆ ಬಹಳಷ್ಟು ಹರಸಾಹಸ ಪಡಬೇಕಾಗಿರ್ತಕ್ಕಂಥ ಘಟನೆ ನಾವೆಲ್ಲರೂ ನೋಡಿದ್ದೇವೆ. ಆದರೆ ಹೇಗೋ ಒಂದು ಕಡೆಯಿಂದ ಡಿ.ಕೆ. ಶಿವಕುಮಾರ್ ಈ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದಲ್ಲದೆ 13 ಜನ ತಮ್ಮ ಸಂಪುಟದೊಂದಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. 1.5 ಅಥವಾ 1 ತಿಂಗಳು ಹೆಚ್ಚು ಕಮ್ಮಿ ನಡೀತಾ ಇದೆ. ಬಹಳಷ್ಟು ರೀತಿಗಳಿಂದ ಸುಗಮವಾಗಿ ನಡೀತಾ ಇದೆ. ಈಗ ಇನ್ನಷ್ಟು ಸಂಪುಟ ರಚನೆ ಬಗ್ಗೆ ಒಂದಿಷ್ಟು ಊಹಾಪೋಹಗಳು ನಡೀತಾ ಇದ್ದಾವೆ. ಆ ಸಂಪುಟದ ಚರ್ಚೆ ಜೊತೆಯಲ್ಲಿ ಇನ್ನೂ ಕೆಲವೊಂದು ಡಿಮಾಂಡ್ಸ್ಗಳು ಬರ್ತಾ ಇದ್ದಾವೆ. ಡಿ.ಸಿ.ಎಂ ಹುದ್ದೆ ಹೇರಿಗೆ ಮಾಡಬೇಕು ಅಂತ ಪ್ರಶ್ನೆ. ಡಿ.ಕೆ. ಶಿವಕುಮಾರ್ ಒಂದು ಕಿವಿ ಮಾತು ಹೇಳಲೇಬೇಕಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅವಧಿಯಲ್ಲಿ ನೀವು ಹೇಗೆ ಒಬ್ಬ ಉಪಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ರು, ಈಗ ನಿಮ್ಮ ಮುಖ್ಯಮಂತ್ರಿ ಸ್ಥಾನದಿಂದ ಇದ್ದುಕೊಂಡಾಗ ಉಪಮುಖ್ಯಮಂತ್ರಿಯಾಗಿ ಜಿ ಪರಮೇಶ್ವರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದು ನಿಮ್ಮ ತರಾನೇ. ಕೆಲವೊಂದು ಗೊಂದಲಗಳು ಬೇಡ. ಯಾಕಂದ್ರೆ ಇನ್ನೂ 3 ಜನ ಡಿ.ಸಿ.ಎಂ ಅಥವಾ ಇನ್ನೂ 2 ಜನ ಡಿ.ಸಿ.ಎಂ ಆಯ್ಕೆ ನೀವು ಮಾಡಿಕೊಂಡ್ರೆ ಸರ್ಕಾರ ಅಧೋಗತಿಗೆ ಬಂದು ನಿಲ್ಲದಂತೂ 100ಕ್ಕೆ 100 ಸತ್ಯವಾದ ಮಾತನ್ನ ನಾರಾಜ್ ಎಕ್ಸ್ಪ್ರೆಸ್ ಒಂದಿಷ್ಟು ನಿಮ್ಮ ಭವಿಷ್ಯ ನುಡಿತಾ ಇದೆ. ಯಾಕೆ ವಿಷಯ ನಾನು ಹೇಳಬೇಕಾಗಿದೆ ಅಂತಂದ್ರೆ, ಬಹಳಷ್ಟು ರೀತಿಗಳಿಂದ ಹರಸಾಹಸ ಪಟ್ಟು ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಕನಸು ಕಂಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಬಹಳಷ್ಟು ಸ್ಟ್ರಗಲ್ ಮಾಡಿಕೊಂಡು ಒಂದು ತಮ್ಮದೇ ಅಂತ ರೀತಿಯಲ್ಲಿ ಇವತ್ತು ಮುಂಚೂಣಿಯಲ್ಲಿ ಬಂದು ನಿಂತ್ಕೊಂಡಿದ್ದೀರಿ. ಆದರೆ ಇವತ್ತು 13 ಜನ ಏನು ಸಂಪುಟ ಸಹೋದರಿ ತೆಗೆದುಕೊಂಡು 1 ತಿಂಗಳಿಂದ ನೀವು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಿ. ಅದು ಸಾಕಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋಂಥ ಮಾತು ಕೂಡ ಹೇಳಲೇಬೇಕಾಗಿದೆ. ಯಾಕಂದ್ರೆ ಈ ವಿಚಾರ ಒಂದ್ ಕಡೆ ಇಡೋಣ. ಹೇಗೋ ಒಂದ್ ಕಡೆ 13 ಜನ ಮಾಡ್ಕೊಂಡ್ರಿ, ಈ ಉಳಿಕೆ 23 ಜನ ಅಥವಾ 20 ಜನರಿಗೆ ಸಚಿವ ಸಂಪುಟ ಸೌದೆಗೆ ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತು. ಅದೊಂದು ಕಸರತ್ತು ಒಂದ್ ಕಡೆ ನಡೀತಾ ಇದೆ. ಅವರವರ ಲಾಬಿ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ ಮಾಡ್ಲಿ. ಆದ್ರೆ ನೀವು ಆ 20 ಜನ ಮಾತ್ರ ಆಯ್ಕೆ ಮಾಡಿಕೊಂಡ್ರೆ ಉತ್ತಮವಾಗಿರ್ತೀರಿ. ಅಥವಾ ಆ 20 ಜನದಲ್ಲಿ ಮತ್ತೆ 2 ಡಿ.ಸಿ.ಎಂ ನೀವು ಅಥವಾ 3 ಡಿ.ಸಿ.ಎಂ ಪಡ್ಕೊಂಡ್ರೆ ಸರ್ಕಾರಕ್ಕೆ ಉಳಿಗಾಲ ಇಲ್ಲದ ಅನ್ನುವಂಥ ಮಾತು ಕೂಡ ಸಾರ್ವಜನಿಕರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕೆ ವಿಷಯ ನಿಮ್ಮ ಮುಂದೆ ನಾವು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಹೈದರಾಬಾದ್ ಕರ್ನಾಟಕ ಭಾಗದಿಂದ ಮುಂಚೂಣಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಬೆಳಗಾವಿ ಕ್ಷೇತ್ರದಿಂದ ಜಾರಕಿಹೊಳಿ ಆಗಿರ್ಬೋದು, ಅಥವಾ ಎಂ.ಬಿ. ಪಾಟೀಲ್ ಉತ್ತರ ಕನ್ನಡದವರು ಆಗಿರ್ಬೋದು, ಈ 3 ಜನ ಪ್ರಭಾವಿ ನಾಯಕರ ಮಧ್ಯೆ ಮತ್ತೆ ಉಪಮುಖ್ಯಮಂತ್ರಿಯಾಗಿ ಜಿ ಪರಮೇಶ್ವರ್ ಒಂದ್ ಕಡೆ ಕೂತ್ಕೊಂಡಿದ್ದಾರೆ. ಈ 4 ಜನರ ಮಧ್ಯೆ ಮತ್ತೆ ಗೊಂದಲ ಮಾಡಿಕೊಂಡು ಸರ್ಕಾರ ಪತನಕ್ಕೆ ಹೋಗಿ ಮತ್ತೆ ನಿಮ್ಮ ಸರ್ಕಾರ ಮುಂದೆ ಬರಲಾರಂತ ಸ್ಥಿತಿಗೆ ಬಂದು ನಿಲ್ಲುವಂತ ಮಟ್ಟಕ್ಕೆ ಬಂದು ನಿಲ್ಲುತ್ತದೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಇವರು ಆಯಾ ಕ್ಷೇತ್ರಗಳಿಗೆ ಪ್ರಭಾವಿ ನಾಯಕರಾಗಿದ್ದಾರೆ, ಪರವಾಗಿಲ್ಲ. ಅವರಿಗೆ ಒಂದು ಸ್ಥಾನಮಾನ ಕೊಡಬೇಕಾಗಿತ್ತು, ಕೊಟ್ಟಿದ್ರಿ, ಪರವಾಗಿಲ್ಲ. ಆದರೆ ಮತ್ತೆ ನೀವು ಡಿ.ಸಿ.ಎಂಗೆ ಏನಾದ್ರು ಕೈ ಹಾಕ್ಬಿಟ್ರೆ ಎಲ್ಲ ಸಮಾಜ ಮತ್ತೆ ನಿಮ್ಮ ವಿರೋಧ ವ್ಯಕ್ತಪಡಿಸ್ತಾರೆ. ಎಲ್ಲ ಸಮಾಜರು ಕೂಡ ನಮ್ಮನ್ನು ಮಾಡಿ ಅಂತಾರೆ. ಹಾಗಾಗಿ ಮತ್ತೆ ನೀವು ಒಂದಿಷ್ಟು ಗೊಂದಲಕ್ಕೀಡಾಗ್ತೀರಿ. ಇವತ್ತು 1 ತಿಂಗಳಿಂದ ಇವತ್ತು ನೀವೇನು ಕಾರ್ಯಭಾರ ಮಾಡ್ತೀರಿ, ಬಹಳಷ್ಟು ರೀತಿಗಳಿಂದ ಸುಗಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಮಾಡ್ತಾಕೊಂಡು ಬರ್ತಾ ಇದ್ದೀರಿ ಅಂತಕ್ಕಂಥ ಜನರು ಕೂಡ ಅದನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ನೀವು ಡಿ.ಸಿ.ಎಂ ಬಗ್ಗೆ ಏನಾದರೂ ವಿಷಯ ತೆಗೆದುಕೊಂಡು ಪ್ರಸ್ತಾವನೆ ಮುಂದಿಟ್ಟರೆ ಹೈಕಮಾಂಡ್ಗೆ ಇದು ನುಂಗಲಾರದಂತ ತುತ್ತಾಗ್ಬಿಡುತ್ತೆ ನಿಮಗೆ. ಯಾಕಂದ್ರೆ ಈಶ್ವರ್ ಖಂಡ್ರೆ ಅವರು ಈ ಒಂದು ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವರು ಮುಂಚೂಣಿ ನಾಯಕರು. ಅದರ ಜೊತೆಗೆ ಇವರಿಗೊಂದು ಡಿ.ಸಿ.ಎಂ ಸ್ಥಾನ ಕೊಟ್ಟರು ಕೂಡ ಪರವಾಗಿಲ್ಲ, ಏನೋ ಡೆವಲಪ್ಮೆಂಟ್ ಆಗುತ್ತೆ ಅಂತಕ್ಕಂಥ ಕನಸು ಕೂಡ ಒಂದು ಕಡೆ ಇದೆ. ಈ ಜನರ ಭಾಗಕ್ಕೊಂದು ಭರವಸೆ ಈಡೇರುತ್ತೆ. ಆದರೆ ಈಶ್ವರ್ ಖಂಡ್ರೆ ಅವರು ಕೇವಲ ಉಪಮುಖ್ಯಮಂತ್ರಿ ಆಗಿ ಕೊಡೋದು ಬೇಡ ಅಂತಕ್ಕಂಥ ಮಾತು ಬೀದರ್, ಕಲಬುರಗಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಜನ ಹೇಳ್ತಾ ಇದ್ದಾರೆ. ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಬೇಕೆಂಬ ನಿಟ್ಟಿನಲ್ಲಿ ಇಲ್ಲಿ ಈಶ್ವರ್ ಖಂಡ್ರೆ ಅವರು ಕನಸು ಕಾಣಬೇಕೆ ವಿನಃ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಕೈ ಹಾಕಬಾರದು ಅಂತಕ್ಕಂಥ ಮಾತನ್ನ ಇಲ್ಲಿ ಸಾರ್ವಜನಿಕರು ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನ ಉತ್ತರ ಕರ್ನಾಟಕಕ್ಕೆ ನಾವು ಸಂಬಂಧಪಟ್ಟಾಗೆ ಎಂ.ಬಿ. ಪಾಟೀಲ್ ಅವರು ಇದ್ದಾರೆ. ಎಂ.ಬಿ. ಪಾಟೀಲ್ ಕೂಡ ಲಿಂಗಾಯತ ಸಮಾಜದಲ್ಲಿ ಒಬ್ಬ ಡಾಮಿನೇಟ್ ನಾಯಕರು. ಅವ್ರು ಮಾಡಿಕೊಂಡು ಬಂದಂತಹ ಕಾರ್ಯಗಳು ಕೂಡ ತಮಗೆಲ್ಲರಿಗೂ ಗೊತ್ತೇ ಇದೆ. ಅವರು ಕೂಡ ಉಪಮುಖ್ಯಮಂತ್ರಿಗಳ ಆಗಿದ್ರೆ ತೊಂದರೆ ಆಗುತ್ತೆ. ಯಾಕಂದ್ರೆ ಅವರು ಕೂಡ ಸರ್ಕಾರ ಬಂದ್ರೆ ನಾನು ಮುಖ್ಯಮಂತ್ರಿ ಆಗ್ಬೇಕೆಂಬ ಲಾಬಿ ಕೂಡ ನಡೆಸ್ಕೊಂಡು ಬರ್ತಾರೆ. ಇನ್ನೊಂದು ಭಾಗ ಏನು ಉಳಿತಪ್ಪ ಅಂತಂದ್ರೆ, ನಮ್ಮ ಬೆಳಗಾವಿ ಭಾಗಕ್ಕೆ ಜಾರಕಿಹೊಳಿ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಜಾರಕಿಹೊಳಿ, ಸಿದ್ದರಾಮಯ್ಯ ಅವರ ಹಿಂದ್ಗಡೆ ಇರ್ತಕ್ಕಂಥವ್ರು ಇವರೇ ಅಂತಕ್ಕಂಥದ್ದು ಗೊತ್ತಾಗಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತಕ್ಕಂಥ ಅಪೀಲ್ ಕೂಡ ಬಹಳಷ್ಟು ದಿನಗಳಿಂದ ಮಾಡ್ತಾ ಇದ್ದಾರೆ. ಅವ್ರ ಮಗಳು ಕೂಡ ಸ್ಟೇಟಸ್ ಹಾಕೊಳ್ತಾ ಇದ್ದಾರೆ.
ಮುಂದಿನ ಮುಖ್ಯಮಂತ್ರಿ ನಮ್ಮ ತಂದೆನೇ ಆಗ್ತಾರೆ ಅಂತಕ್ಕಂಥ ಆಲೋಚನೆ ಅವರಲ್ಲಿದೆ. ಹಾಗಾಗಿ ಈಶ್ವರ್ ಖಂಡ್ರೆ ಮತ್ತು ನಮ್ಮ ಈ ಯಾರು ನಮ್ಮ ಎಂ ಬಿ ಪಾಟೀಲ್ ಇದ್ದಾರೆ, ಇವರಿಬ್ಬರು ನಾವು ಏನು ಕೇಳ್ತಾರೆ ಅಂದ್ರೆ, ನೀವಿಬ್ಬರು ಕೂಡ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಕೇಳಕ್ ಹೋಗ್ಬೇಡಿ. ಅಲ್ಲ, ನೀವು ಬೇಕೆ ಅಂತಂದ್ರೆ ಇದು ಇಲ್ಲಿಗೆ ನಿಂತು ಹೋಗ್ಬಿಡುತ್ತೆ. ಯಾಕಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ಉಪಮುಖ್ಯಮಂತ್ರಿ ಆಗಿದ್ದಂತ ಜಿ ಪರಮೇಶ್ವರ್ ಅವರು ಸುಮಾರು ದಿನಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು, ಡಿ ಕೆ ಶಿವಕುಮಾರ್ ಆದ್ರು, ಆದ್ರೆ ಇನ್ನೂ ಕೂಡ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋಕ್ಕಾಗಿಲ್ಲ ಕಾಂಗ್ರೆಸ್ ಅಲ್ಲಿ. ನಾಳೆ ಇದೇ ಗತಿ ನಿಮಗೂ ಬಂದರೂ ಬರಬಹುದು ಅಂತಕ್ಕಂಥ ಆಲೋಚನೆ ನಾರಾಜ್ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ನೀವೇನೇ ಇದ್ರೂ ಕೂಡ ರಾಜ್ಯದ ನಾಯಕನಾಗ್ಲಿಕ್ಕೆ ಹೊರಡಬೇಕು ವಿನಃ ರಾಜ್ಯದ ಉಪನಾಯಕ ಆಗಿ ಹೋಗಬಾರ್ದು ಅಂತಕ್ಕಂಥ ಆಲೋಚನೆ ನಮ್ಮದಾಗಿದೆ. ಒಂದು ವೇಳೆ ಹೈಕಮಾಂಡ್ ತೀರ್ಮಾನ ಬಂದರೂ ಕೂಡ ನೀವೆಲ್ಲರೂ ಸೇರ್ಕೊಂಡು ಹೇಳಬೇಕು, ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಏನು ಪ್ರಯೋಜನ ಇಲ್ಲ, ನಾವು ಮಂತ್ರಿ ಸ್ಥಾನಗಳು ಉಳ್ಕೋತೀವಿ ಅಂತಕ್ಕಂಥ ಆಲೋಚನೆ ನಿಮ್ಮಲ್ಲಿ ಬಂದಾಗ ನೀವು ಆಟೋಮೆಟಿಕ್ ಆಗಲಿ ನೀವು ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಒಂದು ಏಬಲ್ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತೀವಿ ಅಂತಕ್ಕಂಥ ಮಾತುಗಳನ್ನ ಸಾರ್ವಜನಿಕರು ಕೂಡ ಆಡ್ತಾ ಇದ್ದಾರೆ. ಒಂದು ವೇಳೆ ಎಲ್ಲಾನೇ ಬಿಟ್ಟು ಇನ್ನೂ 2 ಜನ ಅಥವಾ ಇನ್ನೂ 3 ಜನನ ಮುಖ್ಯಮಂತ್ರಿ ಮಾಡಬೇಕು, ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಚರ್ಚೆ ಆಯ್ತು ಅಂದ್ರೆ ಸರ್ಕಾರವು ಪತನಕ್ಕೆ ದಾರಿ ಆಗುತ್ತದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಬೇಕಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಮಂತ್ರಿ ಸ್ಥಾನ ಸಿಗಲಾದ ಸುಮಾರು ಜನ ಇದ್ದಾರೆ, ಮಂತ್ರಿಗಾಗಿ ಲಾಬಿ ಮಾಡ್ತವ್ರು ಸುಮಾರು ಜನ ಇದ್ದಾರೆ. ಅನೇಕ ಜನ ಗೆದ್ದು ಬಂದ್ರೆ 3 ಸಾರಿ 4 ಸಾರಿ ಗೆದ್ದವರು ಕೂಡ ಅಲ್ಲಿ ಮಂತ್ರಿ ಭಾಗ್ಯ ಸಿಗ್ತಾ ಇಲ್ಲ. ಹೀಗಾಗಿ ಅವರನ್ನ ಬಿಟ್ಟು ಉಪಮುಖ್ಯಮಂತ್ರಿ ಮಾಡಿ ನಮ್ಮನ್ನೇ ಕೊಡಕ್ ಆಗ್ತಾ ಇಲ್ಲ ಅಂತೇಳಿ ಏನಾದ್ರೂ ಒಂದು ಗೊಂದಲ ಆದ್ರೆ ಬಹುಶಃ ಆ ಒಂದು ಮುಖ್ಯಮಂತ್ರಿ ಸ್ಥಾನ ಕೇವಲ ರಬ್ಬರ್ ಸ್ಟಾಂಪ್ ಇದ್ದಂಗೆ ಇರುತ್ತೆ ಅಂತಕ್ಕಂಥ ಮಾತು ಕೂಡ ರಾಜಕೀಯ ನಾಯಕರಲ್ಲಿ ಕೇಳಿ ಬರ್ತಾ ಇದೆ. ಆದರೆ ಹುದ್ದೆ ದೊಡ್ಡದಾಗಿರ್ಬೋದು, ಆದರೆ ನಿಮಗೆ ಇರ್ತಕ್ಕಂಥ ಮಾನ ಮರ್ಯಾದೆ ಮಗದೊಂದು ಕೂಡ ಆಯ್ತಲ್ಲ ಕೊಟ್ಟಿದೀವಲ್ಲ ಅಂತ ನಾ ಮಾತಿಗೆ ಹೈಕಮಾಂಡ್ ದೂರದೃಷ್ಟಿ ನೋಡುತ್ತೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಇನ್ನೂ 2 DCMಗೆ ಕೈ ಹಾಕಿಬಿಟ್ರೆ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿಯಾದಂತೂ 100ಕ್ಕೆ 100 ಸೃಷ್ಟಿಯಾಗೋದು ಗ್ಯಾರಂಟಿ. ಈ ಮಾತನ್ನ ಬರೆದಿಟ್ಕೊಳ್ಬೇಕಾಗಿದೆ. ಯಾಕಂದ್ರೆ ಯಾರಿಗೂ ಉಪಮುಖ್ಯಮಂತ್ರಿ ಸ್ಥಾನಗಳು ಬೇಡವೇ ಬೇಡ. ಈಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಇದ್ದಾರೆ, ಅವ್ರಿಗೆ ತಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಾಡಿ ತಾವು ಕೆಲಸ ಮಾಡ್ಕೊಂಡು ಹೋದ್ರೆ ಉತ್ತಮವಾಗಿರ್ತದೆ. ಒಂದು ವೇಳೆ ಅವ್ರು ಏನಾದ್ರು DCM ಹುದ್ದೆಗೆ ಕೈ ಹಾಕಿಬಿಟ್ರೆ ಆ ಬೆಂಕಿಯನ್ನ ತಮ್ಮ ಮುಡೆಗೆ ಹಾಕೊಂಡು ಸುಟ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗುತ್ತೆ. ಯಾಕಂದ್ರೆ ಇನ್ನು 2 ವರ್ಷಗಳಲ್ಲಿ ಮತ್ತೆ ಚುನಾವಣೆಗೆ ಹೋಗಬೇಕಾಗಿದೆ. ಆ ಒಂದು ರೀತಿಯಲ್ಲಿ ಆಲೋಚನೆ ಮಾಡಿದಾಗ DCM ಹುದ್ದೆಗಳು ತಗೊಂಡು ಏನ್ ಮಾಡೋದ ಅವಶ್ಯಕತೆ ಇಲ್ಲ. ಮುಂದಿನ ಮುಖ್ಯಮಂತ್ರಿಗಳನ್ನ ಆಗ್ಬೇಕಂತಕ್ಕಂಥ ಆಲೋಚನೆ ನಿಮ್ಮದಾಗಿದ್ರೆ ಯಾವುದೂ ಕೂಡ ಗೊಂದಲ ಆಗುದಿಲ್ಲ. ಇಲ್ಲಾಂದ್ರೆ ಈ ಒಂದು ಮಂತ್ರಿ ಸ್ಥಾನಗಳೇ ಸಿಗ್ತಾ ಇಲ್ಲ, ಬಹಳಷ್ಟು ಲಾಬಿ ನಡೀತಾ ಇದೆ ಅಂತೇಳಿ ಈಗಲೇ ಹಿರಿಯ ನಾಯಕರು ಒಂದ್ ಕಡೆ ಬೀಡು ಬಿಟ್ಟಿದ್ದಾರೆ ದಿಲ್ಲಿಗಳಲ್ಲಿ. ಆ ವಿಚಾರ ಅನುಗುಣವಾಗಿ ಇಲ್ಲಿ ನಿಮಗೆ ಬೇಕಾಗಿದ್ದಂತ ಸಂದರ್ಭದಲ್ಲಿ ಮಂತ್ರಿನೂ ಮಾಡ್ಲಕ್ಕಾಗಿಲ್ಲ, ಮತ್ತೆ ಇವರು ಉಪಮುಖ್ಯಮಂತ್ರಿ ಮಾಡ್ತಾರೆ ಅಂದ್ಮೇಲೆ ಅಲ್ಲಿ ಒಂದಿಷ್ಟು ನಾಯಕರ ಅಸಮಾಧಾನ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಈ ನಿಮ್ಮ ಪಕ್ಷನೇ ಬೇಡ ಅಂತೇಳಿ ವೈಮರ್ಶೆ ಮಾಡಿಕೊಂಡು ಬೇರೆ ಪಕ್ಷಕ್ಕೂ ಹೋಗ್ಲಿಕ್ಕಾದ್ರೂ ಹೋಗಬಹುದು ಅನ್ನುವಂಥ ಮಾತು ಕೂಡ ನಿಮ್ಗೆ ಇಲ್ಲಿ ಹೇಳ್ತಾ ಇದೀವಿ. ಯಾವುದೇ ಕಾರಣಕ್ಕೂ DCM ಹುದ್ದೆಗಳು ಬೇಡ ಅಂತಕ್ಕಂಥ ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ವಿಚಾರಕ್ಕೆ ಅನುಗುಣವಾಗಿ ಡಿ ಕೆ ಶಿವಕುಮಾರ್ ಆಗಲಿ, ಕಾಂಗ್ರೆಸ್ನ ಹೈಕಮಾಂಡ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಸೋನಿಯಾ ಗಾಂಧಿ ಆಗಿರಲಿ, ರಾಹುಲ್ ಗಾಂಧಿ ಆಗಿರಲಿ ಅಥವಾ ಸುರ್ಜೇವಾಲಾನೇ ಆಗಿರಲಿ, ಯಾರಾದ್ರೂ ಆಗಿರಲಿ ಪರವಾಗಿಲ್ಲ, ಈ ಒಂದು ಕರ್ನಾಟಕ ರಾಜ್ಯಕ್ಕೆ ನೀವು ಮೊದಲೇ ಮಾಡ್ಬೇಕಿತ್ತಂದ್ರೆ ಇದು ಮೊದಲೇ ಮಾಡಬೇಕಾಗಿತ್ತು. 5 ಉಪಮುಖ್ಯಮಂತ್ರಿ ಕೊಡಬೇಕಾಗಿತ್ತು, ಬೇಡ ಅನ್ನಕ್ಕಾಗಿಲ್ಲ. ಆದರೆ ಕಳೆದ ಸಾಲಿನಲ್ಲಿ ಸಿದ್ದರಾಮಯ್ಯ ಅವರು 1 DCM ಆಗಿ ಇಟ್ಕೊಂಡು ಶಿವಕುಮಾರ್ ಅನ್ನ ತೆಗೆದುಕೊಂಡು ಹೋದ್ರು. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಪರಮೇಶ್ವರ್ ತೆಗೆದುಕೊಂಡು ಹೋದ್ರೆ ಉತ್ತಮ. ಒಂದು ವೇಳೆ ಇನ್ನೂ 2 ಜನ ಅಥವಾ 3 ಜನ ನೀವು ಉಪಮುಖ್ಯಮಂತ್ರಿ DCM ಹುದ್ದೆಗಳಿಗೆ ಸೃಷ್ಟಿ ಮಾಡಿದ್ರೆ ನಿಮ್ಮ ಕಾಲ್ ಮೇಲೆ ನೀವೇ ಕಲ್ಲು ಹಾಕೊಳ್ಳೋದಂತೂ ಪಕ್ಕ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಈ ಸುದ್ದಿ ಯಾರೆಲ್ಲ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ಒಂದಿಷ್ಟು ಬರೆದು ತಿಳಿಸ್ರಿ. ಹೆಚ್ಚಿನ ಮಾಹಿತಿಯಾಗಿ ನಮ್ಮ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದೀವಿ, ಆ ನಂಬರ್ಗೆ ಕಾಲ್ ಮಾಡಿ ತಮ್ಮ ಅಭಿಪ್ರಾಯಗಳು ಕೂಡ ತಿಳಿಸಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.